ಗೂಗಲ್ ಆಡ್ಸ್ ವರ್ಕ್ ಆಗೋದು ಒಂದು ಬೇಸಿಕ್ ಪ್ರಿನ್ಸಿಪಲ್ ಮೇಲೆ. ಆ ಪ್ರಿನ್ಸಿಪಲ್ ಯಾವ್ದಪ್ಪ ಅಂದ್ರೆ ಪೇ ಪರ್ ಕ್ಲಿಕ್. ಇದನ್ನ ನಾವು ಶಾರ್ಟ್ ಫಾರ್ಮ್ ಆಗಿ PPC ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ರನ್ ಮಾಡೋ ಆಡ್ಸ್ ಸರ್ಚ್ ಇಂಜಿನ್ ಅಲ್ಲಿ ನಿಮ್ಮ ಕಸ್ಟಮರ್ಸ್ ಕ್ಲಿಕ್ ಮಾಡಿದಾಗ ನಿಮ್ಮ ಆಡ್ ಮೇಲೆ ಗೂಗಲ್ಗೆ ನೀವು ಎಷ್ಟು ಪೇ ಮಾಡಕ್ ರೆಡಿ ಇದ್ದೀರಾ ಅನ್ನೋದೇ ಈ ವಿಡಿಯೋನ ಒಂದು ಟಾಪಿಕ್ ಆಫ್ ಡಿಸ್ಕಷನ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಹಾಕೋದು ಒತ್ತೋದು ಕೂಡ ಮರಿಬೇಡಿ. ಅಂಡ್ ಫಾರ್ ಕಮ್ಯುನಿಟಿ ಬಿಲ್ಡಿಂಗ್ ನಾನು ಒಂದು ವಾಟ್ಸ್ಆಪ್ ಚಾನಲ್ ಓಪನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಆ ಚಾನಲ್ ಹೋಗಿ ಜಾಯ್ನ್ ಆಗಿ, ಸೊ ದಟ್ ಡಿಜಿಟಲ್ ಮಾರ್ಕೆಟಿಂಗ್ ಏನೇನು ನಡೀತಿದೆ ಇಡೀ ವರ್ಲ್ಡ್ ಅಲ್ಲಿ ಟ್ರೆಂಡ್ಸ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಆವ್ರೇಜ್ ಕಾಸ್ಟ್ ಪರ್ ಕ್ಲಿಕ್, ಇನ್ ಶಾರ್ಟ್ ಫಾರ್ಮ್ ಆವ್ರೇಜ್ CPC ಅಂದರೆ ಏನಂತ ಕಲಿಯೋಣ. ಸೊ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಸ್ಟೋರಿ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಅಲ್ಲಿ ನೀವು ಬಡ್ಡಿ ಬಂಗಾರಮ್ಮ ನೋಡ್ತಿರ್ಬೋದು. ಈಕೆ ಇವರೊಬ್ಬರು ಒಳ್ಳೆ ಆ್ಯಕ್ಟರ್ಸು ಹಳೆ ಕಾಲದಲ್ಲಿ. ಸೊ ಈ ಸೀನ್ ನಮ್ಮ ಚೈಲ್ಡ್ಹುಡ್ಡಲ್ಲಿ ತುಂಬ ಮೆಮೊರೇಬಲ್ ಕ್ಯಾರೆಕ್ಟ್ರು. ಸೊ ಬಡ್ಡಿ ಬಂಗಾರಮ್ಮ ಅವರು ಏನು ಮಾಡ್ತಾರೆ, ಒಂದಿನ ಸ್ಯಾರಿ ಶಾಪ್ಗೆ ಹೋಗ್ಬೇಕಾಗುತ್ತೆ ಸ್ಯಾರಿ ತೊಗೊಳಕ್ಕೆ. ಓಕೆ, ಸ್ಯಾರಿ ಶಾಪ್ ಹೋದಾಗ ಅಲ್ಲಿ 1000 ರೂಪಾಯಿದು ಸೀರೆ ನೋಡ್ತಾರೆ. ಬಟ್ ಬಡ್ಡಿ ಬಂಗಾರಮ್ಮ ಬೀಯಿಂಗ್ ಬಡ್ಡಿ ಬಂಗಾರಮ್ಮ ಅವ್ರಿಗೆ 500 ರೂಪಾಯಿದು ಏನೋ 1000 ರೂಪಾಯಿ ಬಿಟ್ಟು ಏನೋ 500 ರೂಪಾಯಿ ಮಾಡಿಕೊಡಿ ಅಂತ ಹೇಳ್ತಾರೆ. ಬಟ್ ಇವರು ಶಾಪ್ ಅನ್ನೋರು ಇಲ್ಲ ಮೇಡಮ್ ಸಾರಿ ಆಗಲ್ಲ, ಮಾರ್ಜಿನ್ ಸಿಗಲ್ಲ ಅಂತ ಹೇಳಿ ಅವರು ಡಿನೈ ಮಾಡ್ತಾರೆ. ಬಡ್ಡಿ ಬಂಗಾರಮ್ಮವ್ರು ಏನು ಮಾಡ್ತಾರೆ ಗೊತ್ತಾ, ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ಬೇರೆ ಶಾಪ್ಗೆ ಹೋಗಿ ನೋಡ್ಕೋತೀನಿ ನಾನು ಅಂತಾರೆ. ಆಗ ಸುಮ್ಮನೆ ಇರ್ತಾರಾ, ಯಾಕಂದ್ರೆ ಅವ್ರಿಗೂ ವ್ಯಾಪಾರ ಆಗಬೇಕು, ಕಸ್ಟಮರ್ಸ್ ಇಂಪಾರ್ಟೆಂಟು. ಆಗ ಏನು ಮಾಡ್ತಾರೆ ಇವರು ಓನರು, ಸರಿ ಮ್ಯಾಮ್ 500 ರೂಪಾಯಿ ಕೊಡಿ ಪರವಾಗಿಲ್ಲ ಅಂತ ಅಂತಾರೆ. ಆಗ ಬಡ್ಡಿ ಬಂಗಾರಮ್ಮ ವೆರಿ ಗುಡ್ ಅಂದ್ಬಿಟ್ಟು ಸೀರೆಯನ್ನು ತೊಗೊಂಬರ್ತಾರೆ. ಸೇಮ್ ಇದೇ ಥರ ಕಾನ್ಸೆಪ್ಟು ಗೂಗಲ್ ಆ್ಯಡ್ಸಲ್ಲಿ ನಡೆಯುತ್ತೆ. ಬಟ್ ಅಲ್ಲಿ ಸ್ವಲ್ಪ ಲಿಟಲ್ ಚೇಂಜು. ಅಲ್ಲಿ ನೀವು ಕೊಟ್ಟರೆ ಕೊಡಿ, ಏನೋ ಕೊಟ್ಟರೆ ಕೊಡಿ, ಬೇಡ ಅಂದರೆ ಬೇಡ ಅಂತ ಯಾರು ಹೇಳಲ್ಲ. ಅಲ್ಲಿ ಕೆಲವೊಂದು ಬಾರ್ಗೇನಿಂಗ್ ನಡೆಯುತ್ತೆ. ಅಂದರೆ ಒಂದು ಕ್ಲಿಕ್ಕಿಗೆ ನಾನು ಇಷ್ಟೇ ಮ್ಯಾಕ್ಸಿಮಮ್ ಪೇ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ನಾವು ಡಿಫೈನ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಕೀವರ್ಡ್ಗೆ ಬೆಸ್ಟ್ 2 BHK ಫ್ಲ್ಯಾಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ಈ ಕೀವರ್ಡ್ಗೆ ಇಷ್ಟು ಆ್ಯಡ್ಸ್ ಬರ್ತಿದೆ. ಓಕೆ, 4 ಆ್ಯಡ್ಸು. ಓಕೆ, ಸೊ ಇಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೀವರ್ಡ್ನ ಬಿಡ್ ಮಾಡಿರ್ತಾರೆ. ಸೇಮ್ ಕೀವರ್ಡೇ, ಎಲ್ಲರೂ ಈ ಕೀವರ್ಡ್ಗೆ ಬೇರೆ ಬೇರೆ ಅಮೌಂಟ್ ಬಿಡ್ ಮಾಡಿರ್ತಾರೆ ಸೇಮ್ ಕೀವರ್ಡ್ಗೆ. ಸೊ ಮೋಸ್ಟ್ಲಿ ಇವರು ಯಾಕೆ ಫಸ್ಟ್ ಬಂದಿದ್ದಾರೆ ಅಂದರೆ ಮೋಸ್ಟ್ಲಿ ಇವ್ರದ್ದು ಕ್ವಾಲಿಟಿ ಸ್ಕೋರ್ ಮತ್ತು CPC ಚೆನ್ನಾಗಿರುತ್ತೆ, ಅದಕ್ಕೆ ಆ್ಯಡ್ ರ್ಯಾಂಕ್ ಬಂದಿರುತ್ತೆ. ಅಕಸ್ಮಾತ್ 2 ಟಾಪಿಕ್ ಗೊತ್ತಿಲ್ಲ ಅಂದರೆ ಆ 2 ಟಾಪಿಕ್ ವೀಡಿಯೋ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆರ್ ನಿಮಗೆಲ್ಲ ಐ ಬಟನಲ್ಲಿ ಕಾಣ್ತಿರುತ್ತೆ. ದಯವಿಟ್ಟು ಆ ವೀಡಿಯೋನ ಒಂದ್ಸತಿ ನೋಡಿ, ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ಇವ್ರದ್ದು ಕ್ವಾಲಿಟಿ ಸ್ಕೋರು ಚೆನ್ನಾಗಿರುತ್ತೆ, CPC ಬಿಡ್ ಲಿಮಿಟು ಜಾಸ್ತಿ ಹಾಕಿರ್ತಾರೆ. ಸೊ ಅದಕ್ಕೆ ಫಸ್ಟ್ ಪೊಸಿಷನ್ನು. ಇವರು ಸ್ವಲ್ಪ ಕಡಿಮೆ ಬಿಡ್ ಮಾಡಿರ್ತಾರೆ, ಇವರು ಇನ್ನೂ ಕಡಿಮೆ, ಇವರು ಇನ್ನೂ ಕಡಿಮೆ. ಸೊ ಇದೆಲ್ಲ ತುಂಬ ವೇರಿ ಆಗುತ್ತೆ. ಓಕೆ, ಸೊ CPC ಅಂದರೆ ಏನು? ಆವ್ರೇಜ್ ಕಾಸ್ಟ್ ಪರ್ ಕ್ಲಿಕ್ ಇಸ್ ದ ಆವ್ರೇಜ್ ಅಮೌಂಟ್ ಯು ಪೇ ಫಾರ್ ಈಚ್ ಕ್ಲಿಕ್ ಆನ್ ಎನ್ ಆ್ಯಡ್. ಸೊ ಯಾರಿಗೆ ಪೇ ಮಾಡ್ತಾಯಿದ್ದೀರಾ? ಗೂಗಲಿಗೆ ಪೇ ಮಾಡ್ತಾಯಿದ್ದೀರಾ. ಸೊ ಇಲ್ಲಿ ಆಗಲೇ ಹೇಳ್ದಂಗೆ 2 BHK ಬೆಸ್ಟ್ 2 BHK ಫ್ಲ್ಯಾಟ್ಸ್ ಇನ್ ಬ್ಯಾಂಗ್ಳೂರ್ದಾಗ ಈ ಕೀವರ್ಡ್ಗೆ ಒಂದೊಂದು ಅಡ್ವರ್ಟೈಸರ್ ಎಷ್ಟು ಪೇ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಅರ್ಥ. ಇಲ್ಲಿ ಪೂರ್ವಂಕರ್ ಅವರು ಮೇ ಬಿ 2 ರೂಪೀಸ್ ಇರ್ಬೋದು ಒಂದು ಕ್ಲಿಕ್ಕಿಗೆ. ಇವರು ಸ್ಕೈಫೈ ರಿಯಾಲಿಟಿ ಅನ್ನೋರು 1 ರೂಪಿ ಪೇ ಮಾಡೋಕ್ಕೆ ರೆಡಿ ಇರ್ಬೋದು. ಸೊ ಡಿಪೆಂಡ್ ಆಗುತ್ತೆ. ಸೊ ಫಾರ್ಮುಲಾ ಪ್ರಕಾರ ಏನು, ಆವ್ರೇಜ್ CPC ಅಂದರೆ ಆವ್ರೇಜ್ ಕಾಸ್ಟ್ ಪರ್ ಕ್ಲಿಕ್ ಕಾಸ್ಟ್ ಡಿವೈಡ್ ಬೈ ಕ್ಲಿಕ್ಸ್. ಸೊ ಕಾಸ್ಟ್ ಅಂದರೆ ಇಲ್ಲಿ ಒಂದು ಟೈಮ್ ಫ್ರೇಮಲ್ಲಿ, ಫಾರ್ ಎಕ್ಸಾಂಪಲ್ May 1st May 31st ಏನು ಕಾಸ್ಟ್ ಆಗಿರುತ್ತಲ್ಲ ನಿಮಗೆ, ಟೋಟಲ್ ಕಾಸ್ಟು ಡಿವೈಡೆಡ್ ಬೈ ಕ್ಲಿಕ್ಸ್, ಎಷ್ಟಾಗಿದೆ ಕ್ಲಿಕ್ಸ್, ಎಷ್ಟು ಜನ ಮಾಡಿದ್ದಾರೆ ಅಂತ. ಅದೇ ಅಲ್ವಾ ಇಲ್ಲಿ ಕಾಸ್ಟ್ ಪರ್ ಕ್ಲಿಕ್ ಅಂದ್ರೇನು, ಕಾಸ್ಟ್ ಸ್ಲ್ಯಾಶ್ ಕ್ಲಿಕ್. ಅದಲ್ಲ ಮ್ಯಾಥಮೆಟಿಕ್ಸ್, ಅದೇ ಅಲ್ಲ ಫಾರ್ಮುಲಾ. ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಬೆಸ್ಟ್ 2 BHK ಫ್ಲ್ಯಾಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಪೂರ್ವಂಕರ್ ಅವ್ರಿಗೆ ಟೋಟಲ್ ಕಾಸ್ಟ್ ಬಂದು 1000 ರೂಪಾಯಿ ಆಗಿದೆ. ಓಕೆ, 1000 ರೂಪಾಯಿಗೆ ಇವ್ರು ಬಂದಿರೋದು ಎಷ್ಟು ಕ್ಲಿಕ್ಸ್ ಗೊತ್ತಾ? 500 ಕ್ಲಿಕ್ಸು. ಸೊ ಇದನ್ನು ನಾವು ಫಾರ್ಮುಲಾಗೆ ಹಾಕೋಣ. ಸೊ ಆವ್ರೇಜ್ CPC = 1000 ರೂಪೀಸ್ ಬೈ 500 ಎಷ್ಟು ಬರುತ್ತೆ? 2 ರೂಪೀಸ್. ಅಂದರೆ ಇವರು ಆನ್ ಆನ್ ಆ್ಯಾವ್ರೇಜ್ ಒಂದು ಕ್ಲಿಕ್ಕಿಗೆ, ಆನ್ ಆನ್ ಆ್ಯಾವ್ರೇಜ್ ಕೀವರ್ಡ್ಸ್ಗೆ ದೇ ಆರ್ ವಿಲ್ಲಿಂಗ್ ಟು ಪೇ 2 ರೂಪೀಸ್. ಓಕೆ, ಒಂದು ಕ್ಲಿಕ್ಕಿಗೆ. ಓಕೆ, ಇದು ಎಕ್ಸಾಕ್ಟ್ಲಿ 2 ರೂಪೀಸ್ ಇರುತ್ತೆ ಅಂತ 2.5 ಇರ್ಬೋದು, 3 ರೂಪೀಸ್. ಅಂದರೆ ಎಷ್ಟು ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಬಿಡಿಂಗ್ ಸ್ಟ್ರಾಟಜಿ. ಬಟ್ ಆನ್ ಆನ್ ಆ್ಯಾವ್ರೇಜ್ ಎಷ್ಟು ಪೇ ಮಾಡ್ತಿದ್ದಾರೆ? 2 ರೂಪೀಸ್. ಓಕೆ, ಅಕಸ್ಮಾತ್ ಇವ್ರ ಜೊತೆ ಕಾಂಪಿಟೇಟರ್ ಇನ್ನೊಬ್ಬರು 3 ರೂಪಾಯಿ ಕೊಡೋಕೆ ರೆಡಿ ಇದ್ದಾರೆ ಅಂತ ಅಂದ್ಕೋಣ. ಸೊ ಇವ್ರು ಸೆಟ್ ಮಾಡ್ಬೇಕಾದ್ರೆ ಯಾರು ಪೂರ್ವಂಕರ್ ಅವರು ಬರೀ 2 ರೂಪೀಸ್ ಸೆಟ್ ಮಾಡಿರ್ತಾರೆ. ಓಕೆ, ಬಟ್ ಇವ್ರು ಕಾಂಪಿಟೇಟರ್ ಏನು ಮಾಡ್ತಾರೆ ಗೊತ್ತಾ? 3 ರೂಪೀಸ್ ಸೆಟ್ ಮಾಡ್ತಾರೆ. ಬಟ್ ನಾನು ನಿಮ್ಮ ಪ್ರಕಾರ ಯಾರು ಮೇಲೆ ಬರ್ಬೋದು? ಅಫ್ಕೋರ್ಸ್ ಯಾರು ಜಾಸ್ತಿ ಬಿಡ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಬರೋದು. ಎಂಡ್ ಆಫ್ ದಿ ಡೇ ಗೂಗಲ್ ಇಸ್ ಅ ಬಿಸ್ನೆಸ್ ಮಷೀನ್. ಓಕೆ, ಅವ್ರಿಗೂ ಬಿಸ್ನೆಸ್ ಆಗಬೇಕು. ಯಾರು ಜಾಸ್ತಿ ಬಿಡ್ ಮಾಡೋಕೆ ಇರ್ತಾರೋ ಅವ್ರದ್ದು ಫಸ್ಟ್ ಪೊಸಿಷನ್ ಬರುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ನೀವು
ಆವ್ರೇಜ್ ಸಿ ಪಿ ಸಿ ಏನನ್ನೋದು ಪ್ರತಿಯೊಂದು ಇಂಡಸ್ಟ್ರಿಗೂ ಬೇರೆ ಆಗುತ್ತೆ. ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇರೆ ಇರ್ಬೋದು, ಎಜುಕೇಷನ್ ಇಂಡಸ್ಟ್ರಿಗೆ ಬೇರೆ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಬೇರೆ ಇರ್ಬೋದು, ಅಕಸ್ಮಾತ್ ಸರ್ವಿಸ್ ಇಂಡಸ್ಟ್ರಿ ಇದೆ, ಎಲ್ಲ ಇಂಡಸ್ಟ್ರಿಗೂ ಬೇರೆ ಬೇರೆ ಸಿ ಪಿ ಸಿ ಇರುತ್ತೆ. ಓಕೆ, ಅಕಸ್ಮಾತ್ ನಿಮಗೆ ಸಾಫ್ಟ್ವೇರ್ ಕಂಪ್ನಿ ಇದ್ದರೆ ಸಾಫ್ಟ್ವೇರ್ ಕಂಪ್ನಿಗೆ ಸಿ ಪಿ ಸಿ ಬೇರೆ ಇರುತ್ತೆ. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯಾವ ಲೊಕೇಶನಲ್ಲಿ ರನ್ ಮಾಡ್ತೀರಿ ಅಂತ. ಫಾರ್ ಎಕ್ಸಾಂಪಲ್ ನೀವು ಯು ಎಸ್ ಅಲ್ಲಿ ರನ್ ಮಾಡ್ತಿದ್ರೆ ನಿಮ್ಗೆ ಅಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಸಿ ಪಿ ಸಿ, ಅಂದರೆ ನಿಮ್ಮ ರುಪೀಸ್ ಕನ್ವರ್ಟ್ ಮಾಡಿದ್ರೆ. ಬಟ್ ಡಾಲರ್ಸಲ್ಲಿ ಕನ್ವರ್ಟ್ ಮಾಡಿದರೆ ಅಲ್ಲಿ ಏನು ಪರ್ಚೇಸಿಂಗ್ ಇರುತ್ತೋ, ಪವರ್ ಇರುತ್ತೋ ಅಲ್ಲಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ರಿಯಲ್ ಎಸ್ಟೇಟಿಗೆ ಒಂದು ಸಪ್ರೇಟ್ ಪರ್ಚೇಸಿಂಗ್ ಪವರ್ ಇದನ್ನು ಸಿ ಪಿ ಸಿ ಇರುತ್ತೆ. ಒಂದೊಂದು ಇಂಡಸ್ಟ್ರಿಗೂ ಬೇರೆ ಬೇರೆ ಸಿ ಪಿ ಸಿ ಇರುತ್ತೆ. ಓಕೆ, ಸೊ ನೋಡಿದ್ರಲ್ಲ ಆವ್ರೇಜ್ ಸಿ ಪಿ ಸಿ ಅಂದ್ರೆ ಏನಂತ. ಸೊ ಈ ವಿಡಿಯೋದಲ್ಲಿ ನಾವು ಆವ್ರೇಜ್ ಸಿ ಪಿ ಸಿ ಏನನ್ನ ಡಿಸ್ಕಸ್ ಮಾಡಿದ್ದೀವಿ. ನಿಮ್ಗೆ ಅಕಸ್ಮಾತ್ ಏನೋ ವಿಡಿಯೋ ಇಷ್ಟ ಆಗಿದ್ರೆ ಅಲ್ಲೇ ಕೆಳಗಿರೋ ಲೈಕ್ ಬಟನ್ ಒತ್ತಿ, ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಲ್ಲಿವರೆಗೂ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.